ದೇವ ಬಸವೇಶ್ವರ, ಈ ಊರಿನ ಪ್ರಗತಿಪರ ರೈತನಾದ ನನ್ನನ್ನು ಕೈ ಹಿಡಿದು ಕಾಪಾಡು. DCH ಮುಗಿಸಿ ಶಿಕ್ಷಕನ ಹಿಂದಿರುಗಿ ಹೋದ ನನ್ನ ತಮ್ಮನನ್ನು ಒಳ್ಳೆಯ ಶಿಕ್ಷಕನ ಸ್ವಲ್ಪ ಜೂಮ್ ಮಾಡಿ ತಗೋಬೇಕು. ಇನ್ನೊಬ್ಬ ಸೋದರನಾದ ಜಮದಗ್ನಿಯನ್ನು ಈ ಸಮಾಜಕ್ಕೆ ಮಾದರಿಯಾಗುವಂತೆ ಮಾಡು ತಂದೆ. ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ನನ್ನ ಸಂಸಾರವನ್ನು ಸುಗಮವಾಗಿ ಸಾಗಿಸಿ ಸಂತೋಷದ ಸಾಗರದಲ್ಲಿ ತೇಲಾಡುವಂತೆ ಮಾಡೋ ತಂದೆ ಬಸವೇಶ, ಬಸವರಸ, ಬಸವರಾಜ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ನಮ್ಮೂರಿನ ಗ್ರಾಮ ದೇವತೆಯಾದ ದ್ಯಾಮಮ್ಮ ಹಾಗೂ ದುರ್ಗಾದೇವಿಯ ಬಣ್ಣದ ಕಾರ್ಯಕ್ರಮವನ್ನು ಮುಗಿಸಿ ಉಡಿ ತುಂಬಿ ಈಗ ತಾನೇ ಬಂದೀಯಾ? ಹೌದಂದ್ರೆ ಪೂಜೆ ಮುಗಿಸ್ಕೊಂಡು ಈಗ ತಾನೇ ಬಂದೆ. ತೆಗೆದುಕೊಳ್ಳಿ ಪ್ರಸಾದ. ಆ ದೇವಿಯ ಸನ್ನಿಧಿಯಲ್ಲಿ ಏನೊಂದು ಬೇಡಿಕೊಂಡು ಬಂದೆ? ಇನ್ನೇನ್ರಿ ಬೇಡಿಕೊಳ್ಳಿ? ನಮ್ಮಿಬ್ಬರಿಗೆ 2 ಕಣ್ಣುಗಳು ಹಾಗಿರು ಆ ನನ್ನ ಇಬ್ಬರು ಮುದ್ದಾದ ಮೈದನರು ಸುಖವಾಗಿರ್ಬೇಕು. ಹಾಗೆ DCH ಮುಗಿಸಿ ಇಂಟರ್ವ್ಯೂಗೆ ಅಂತ ಹೋಗಿದ್ದಾನಲ್ಲ ನನ್ನ ಕಿರಿಯ ಮೈದನ ಸಂಪತ್, ಅವನೊಬ್ಬ ಸರ್ಕಾರಿ ನೌಕರಿ ಸಿಕ್ಕು ಟೀಚರ್ ಆಗಿ ಬರಲಿ. ಇನ್ನು ನಮ್ಮ ಜಮದಲ್ಲಿ ಆ ದೇವರು ಸರ್ವಶಕ್ತಿಯನ್ನು ಕೊಟ್ಟು ಅವನೊಬ್ಬನ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಲಿ ಅಂತ ಭಕ್ತಿಯಿಂದ ಬೇಡ್ಕೊಂಡು ಬಂದಿರಿ. ನಿನ್ನ ಹೃದಯ ವಂತಿಕೆ ಮಾತಿಗೆ ನೀನೇನು ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ. ಯಾಕ್ರಿ ಆದರೆ ಮಕಸ್ವರದ ಮಾತು ಯಾಕೇನಾಯ್ತು ಅಂತ? ತಂದೆ ತಾಯಿಗಳಿಲ್ಲದ ತಪ್ಪಲಿಗಳಾದ ನನ್ನ ತಮ್ಮಂದಿರನ್ನು ನಾನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ಅದು ಅಲ್ಲದೆ ನೀನು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಯ್ತು, ನಿಮ್ಮೆಷ್ಟರಂತೆ ಆಗಿ ಅವರಿಬ್ಬರನ್ನ ನನ್ನ ಮೈದುನರಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತೀನಿ. ಇದು ನಾನು ಕೊಡ್ತಿರುವ ಮಾತು. ಅವರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಇಲ್ಲ ಸಮಾಧಾನವಾಯ್ತೆ? ಹೆಚ್ಚಿದೆ ಸಬರಿ. ಸಬರಿ, ನೀನು ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ, ಪ್ರೇಮ, ಆಹಾ ಮಮಕಾರ. ಶಬರಿ, ಬರೇ ನೀನು ನನ್ನ ಹೆಂಡತಿ ಅಲ್ಲ ಶಬರಿ, ಈ ಸತ್ಯವಂತನ ಕೈ ಹಿಡಿದ ನನ್ನ ಭಾಗ್ಯ ದೇವತೆ ಕಣೆ. ಸಾಕು ಸಾಕು, ಅಷ್ಟೊಂದು ಏನನ್ನು ಹೊಗಳಬೇಕಾಗಿಲ್ಲ. ನೀವು ಹೊಗಳುವಂತ ಕೆಲಸ ನಾನೇನು ಮಾಡಿಲ್ಲ ರೀ. ಒಂದು ಮಕ್ಕಳಿಗೆ ಒಬ್ಬ ತಾಯಿ ಆದಳು ಹೇಗೆ ಸನ್ಮಾರ್ಗವನ್ನ ತೋರಿಸ್ತಾಳು, ಹಾಗೆ ತಾಯಿಯ ಸ್ಥಾನದಲ್ಲಿ ನಿಂತು ಆ ನನ್ನ ಇಬ್ಬರು ತಿಮ್ಮಂದರಿಗೆ ನಾನು ಸನ್ಮಾರ್ಗ ತೋರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದರಲ್ಲಿ ನಾನು ಹೊಗಳುವ ಮಾತೇನು ಬಂತ್ರಿ? ಇದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಅಡಿದಾವರೆಯಲ್ಲಿ ಬೆಳೆಯುತ್ತಿರುವ ನನ್ನ ಇಬ್ಬರ ತಮ್ಮಂದಿರ ಬಾಳು ಬಂಗಾರವಾಗಿ ಅವರ ಭವಿಷ್ಯ ಈ ದೇಶದ ಹಂದರವಾಗಲಿ. ಆಗಲಿ, ನಿಮ್ಮ ಆಶಾ ಗೋಪುರ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಆ ದೇವರಲ್ಲಿ ಭಕ್ತಿಯಿಂದ ಹೇಳ್ಕೊತೀನಿ. ಸರಿ, ಇದು ಬರೇ ನಿನ್ನ ಗಂಡನ ಸತ್ಯವಂತನ ಕನಸಲ್ಲ ಸಬರಿ. ಬಾಳಿ ಬದುಕಬೇಕಾದ ನನ್ನಿಬ್ಬರ ತಮ್ಮಂದಿರು ಈ ಜಗದಲ್ಲಿ ಮಿಂಚಿ ಮಿನುಗುತ್ತಾರೆಯಾಗಿ
ಪರಿಶೋಧಿಸಲೆಂದು ಮತ್ತೊಮ್ಮೆ ನಾನು ಬೇಡಿಕೊಳ್ಳುತ್ತೇನೆ ನಮ್ಮೂರ ಬಸವನಲ್ಲಿ. ನೋಡಿ, ನೀವು ಆಡೋದಕ್ಕೆ ನೋಡಿ ಕೇಳಿ, ಈ ನನ್ನ ಹೃದಯದಲ್ಲಿ ಸಂತೋಷದಲ್ಲಿ ಹರಿದು ಬಂದಾಗ ಆಗ್ತಾ ಇದೆ ನೋಡಿ. ಅದೇ ಸಂತೋಷದ ಸಾಗರದಲ್ಲಿ ಹೊಟ್ಟೆಯಂತೆ ಹಾರಾಡಿ ನವಿಲಿನಂತೆ ಕುಣಿದು ಕೋಗಿಲಿಯಂತೆ ಹಾಡುವಾರೆ ನನ್ನ ಮುದ್ದಿನ ರಾಣಿ, ನನ್ನ ಮುದ್ದಿನ ರಾಜ. ಪ್ರಾಣ ಹೋಗಲಿ ಯುಗಗಳು ಕಳೆದೋ ಉಳಿದರೋ, ಯುಗಗಳು ಕಳೆದೋ ಉಳಿದರೋ, ನೀನೆ ನನ್ನ ಜೀವನ ಜ್ಯೋತಿಯೇ. ಪ್ರೀತಿಗಾಗಿ ಪ್ರಾಣ ಹೋಗಲಿ ನಿನ್ನ ಕೈ ಬಿಡಲಾರೆ, ಪ್ರೀತಿಗಾಗಿ ಪ್ರಾಣ ಹೋಗಲಿ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದೋ ಉರುಳಿದರೋ, ಯುಗಗಳು ಕಳೆದೋ ಉರುಳಿದರೋ, ನೀನೆ ನನ್ನ ಜೀವನ ಜ್ಯೋತಿಯೇ. ಪ್ರೀತಿಗಾಗಿ ಪ್ರಾಣ ಹೋಗಲಿ ನಿನ್ನ ಕೈ ಬಿಡಲಾರೆ. ಆನಂದನ ನಮಗೆ ಸಭೆಯೋ ನಿಮ್ಮಿಂದ ನನಗೆ ಆನಂದನ ನಮಗೆ ಹೊಸ ಹೊಸ ಬಗೆಯೋ ನಿಮ್ಮಿಂದ ನನಗೆ ದೇಹಗಳಾಡೋ ಜೀವವು ಮುಂದೆ, ದೇಹಗಳಾಡೋ ಜೀವವು ಮುಂದೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ನಿನ್ನ ಕೈ ಬಿಡಲಾರೆ. ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಬಾಳು, ನೀನು ತಾನು ಹೇಳಿಕತ್ತೆ ಪ್ರೀತಿಸಲು ಕಂಗಳು ಹೊಸಗೊಂಡು ಲೋಕಕ್ಕೆ ನೀ ಸರಿದಿ. ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಬಾಳು, ನೀನು ತಾನು ಹೇಳಿಕತ್ತೆ ಪ್ರೀತಿಸಲು. ಏನ್ರಿ
ಬನ್ನಿ ಪ್ರಸಾದ. ನೋಡು ಸಬರಿ, ನೆನೆಸುವುದರೊಳಗಾಗಿ ನನ್ನ ಕಿರಿಯ ಸಂಪತ್ ಕುಮಾರ್ ಬಂದೇ ಬಿಟ್ಟ ನೋಡಲ್ಲಿ. ಅಣ್ಣ ಅತ್ತಿಗೆ ಬಾಮನ ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗ ಬಂದೆ. ತಮ್ಮ, ನೀನು ಶಿಕ್ಷಕರ ಇಂಟರ್ವ್ಯೂಗೆಂದು ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ ಅತ್ತಿಗೆ ರಾಧ ನಿಮ್ಮಿಬ್ಬರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ವ್ಯೂನಲ್ಲಿ ಪಾಸಾಗಿ ಬಂದಿದ್ದೇನೆ. ತೆಗೆದುಕೋ ಅಣ್ಣ ಸ್ವೀಟ್. ಆಶೀರ್ವಾದ ಮಾಡಿ ಅಣ್ಣ. ಎದ್ದೇಳು ಸೋದರ, ಎದ್ದೇಳು. ಏ ಶಬರಿ, ನೋಡಿದೀಯಾ ನಮ್ಮಿಬ್ಬರ ಭಾವನೆಯಂತೆ ನಮ್ಮ ತಮ್ಮ ಶಿಕ್ಷಕನಾಗಿ ಬಂದಿದ್ದಾನೆ. ಅಯ್ಯೋ ನಿಮ್ಮಣ್ಣ ಕೊಟ್ಟು ಆಗ್ಲೇನೆ, ನಿಮ್ಮಣ್ಣ ಕೊಟ್ಟೆ ಬಿಟ್ಟ ನನಗೆ ಸ್ವೀಟು. ಆಶೀರ್ವಾದ ಮಾಡಿ ಅತ್ತಿಗೆ. ಎದ್ದೇಳಪ್ಪ, ಎದ್ದೇಳು ಮೈದನಿ. ನಾ ದೇವರು ನಿನ್ನ 100 ಕಾಲ ಸುಖವಾಗಿಟ್ಟಿದೆ ಅಲ್ವೋ? ಪಾಸಾಗಿ ಬಂದವನು ನೀನು. ಇಲ್ಲಿ ನಾನು ಅಣ್ಣ ಅತ್ತಿಗೆ, ಗಂಡು ಗೊಡಲಿಯ ಪುಂಡ ಗಂಡು ಗಲಿ, ವೀರದ ಎಣ್ಣನ ಅವತಾರದ, ಸಿಂಹದ ಸಿಡಿಲು ಮರಿ, ನನ್ನ ಎರಡನೇ ಅಣ್ಣ ನಮದಗ್ನಿ ಎಲ್ಲಿ ಹೋಗಿರೋನು? ಏನಿಲ್ಪ ಸೋದರ ಸಂಪತ್, ಮಾನ್ಯ ನಿಮ್ಮಣ್ಣ ದೇಸಾಯಿಗೌಡ ನಮ್ಮ ವರಲಕ್ಷ್ಮಿ ಎತ್ತಿನ ಹರಿಗಿದ್ದಲ್ಲ, ಅದಗಡಿನ ಸಲುವಾಗಿ ಅವ್ರ ಮನೆಗೆ ವಿಚಾರಿಸಿಕೊಂಡು ಬರ್ತೇನೆ ಎಂದು ಹೇಳಿದ್ದಾನೆಪ್ಪ. ನೆನೆದವರ ಮನದಲ್ಲಿ ಕಣ್ಮುಂದೆ ಬರುವ ಆ ಶ್ರೀಕೃಷ್ಣ ಪರಮಾತ್ಮನ ಹಾಗೆ ಆಗೋ ನೆನೆಸುವಷ್ಟರಲ್ಲಿ ಬಂದೇ ಬಿಟ್ಟು ನನ್ನ ಮುತ್ತು. ಅಣ್ಣ ಅತ್ತಿಗೆ ಸಂಪತ್ ಮೂವರು ಒಟ್ಟಾಗಿ ಸೇರಿ ಮೇರು ಪರ್ವತದ ಬಂಡೆನ ತಲೆ ಮೇಲೆ ಬಿದ್ದಂತೆ ಮಾತನಾಡುತ್ತಿರುವರಲ್ಲ, ಏನದು? ಏನು ಇಲ್ಲ ಸೋದರ, ಸಂಪತ್ ನಮ್ಮಣ್ಣ ಎಲ್ಲಿ ಎಂದು ನಿನ್ನನ್ನು ಕೇಳಿದ. ನಿನ್ನ ಬಗ್ಗೆನೇ ವಿಚಾರಿಸುತ್ತಾ ಇರ್ತಿತ್ತು, ಅಷ್ಟರೊಳಗೆ ನೀ ಬಂದೇ ಬಿಟ್ಟೆ. ಈಗ ಮತ್ತೆ ಯಾವ ಪುಂಡ ಪೋಖರಿ ಮಗನಾದರೂ ನಿಮಗೆ ನಿಂದೆ ನುಡಿಯನ್ನಾಗಿ ನಿಮಗೆ ಪುಂಡತನ ತೋರಿಸಿ ಹೋಗಿದ್ದರೆ ಅವನ ನೆತ್ತಿಯ ನೆತ್ತರ ಕುಡಿಯಲೆಂದೇ ಅರ್ಪಡಿಸುತ್ತಲಿದೆ ನನ್ನ ಗಂಡು ಬಡಲಿ. ಅಣ್ಣ ಗಂಡು ಗೊಡಲಿಯ ಪುಂಡ ಗಂಡು ಗಲಿ, ಗಜ ಶಕ್ತಿಯ ಗಜ, ಗಜ ಕೇಸರಿ ಅಂತ ಅಣ್ಣ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನದ ಕಡೆಗೆ ಕಣ್ಣು ಮಿಟುಕಿಸಿ ಹೊರಲಿ ನೋಡುವ ಕಣ್ಣಿಗಳು ಯಾರಿದ್ದಾರೆ ನಾಯಿ ಊರಲ್ಲಿ? ಯಾರಿಲ್ಲವೆಂದು ನುಡಿಯಬೇಡ ಸಹೋದರ. ಆಕಳ ಮೂತೆ ಕಟ್ಟೆ ಒತ್ತಿತ್ತು, ಮೇಲೆ ಬಸಪ್ಪ ಒಳಗೆ ಇಸಪ್ಪ, ಬೂದಿ ಮುಚ್ಚಿದ ಕೆಂಡದಂತಿರುವ ಆ ಹೊಲಕೊಟ್ಟು ಸುಳೆ ಮಗ ದೇಸಾಯಿ ಗೌಡಂತ ಅಮೃತ ನನ್ನ ಮಕ್ಕಳು ಸಾಕಷ್ಟು ಜನರಿದ್ದಾರೆ ತಮ್ಮ ಈ ಊರಿನಲ್ಲಿ. ಊರ ಉಸಾಬರೆ ನಮಗೇಕೆ ಸೋದರ? ನೀನು ಆ ದೇಸಾಯಿಗೌಡರ ಮನೆಗೆ ಹೋದ ಕೆಲಸ ಏನಾಯಿತು? ಹೋದ ಕೆಲಸ ಏನಾಯ್ತೆಂದು ಹೇಗೆ ಹೇಳಲೆನ್ನ? ನನಗೆ ಬಂದ ಕೋಪದಲ್ಲಿ ಆ ಕೆಟ್ಟ ಕುಲದ ಕುನ್ನಿ ದೇಸಾಯಿಗೌಡನನ್ನು ಎಡಮುರಿಗೆ ಕಟ್ಟಿ ಅಡ್ಡಾಗಿ ಕಡಿದು ಕೆಡಿಗೆ ತುಂಬಿ ಹುಗ್ಗಿ ಉಂಡು ಬರುತ್ತಿದ್ದೆ. ನಿನಗೆ ಕೊಟ್ಟ ವಚನದ ಪ್ರಕಾರ ಹಾಗೆ ವಾರ್ನಿಂಗ್ ಮಾಡಿ ಬಂದಿದ್ದೇನೆ ಸಹೋದರ. ಆ ಕೆಟ್ಟ ಸೋಮದ ನೀನು ಕೊಟ್ಟ ವಾರ್ನಿಂಗಿಗೆ ಅನ್ನ ಸತ್ಯವಂತ ಹೇಳಿ ಕಳಿಸಿದ ಮಾತಿನ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅದನ್ನು ತಿಳಿದುಕೊಂಡು ನಡೆದರೆ ಅವನಿಗೂ ಕ್ಷೇಮ, ನಮಗೂ ಕ್ಷೇಮ. ಇಲ್ಲದಿದ್ದರೆ ನಾಳೆ ಅಲ್ಲೇ ಹೊಲದಲ್ಲಿ ನಡೆಯುತ್ತದೆ ನಮ್ಮಿಬ್ಬರ ನಡುವಿನ ರಕ್ತದ ಕಾಳಗ. ಆ ಕಾಳಗದಲ್ಲಿ ನಾನು ಮುಳುಗಿ ಸಾಯಬೇಕು ಒಂದು, ಇಲ್ಲ ಆ ದೇಸಾಯಿಗೌಡ ಮುಳುಗಿ ಸಾಯಬೇಕು ಒಂದು. ಹಾ ತಮ್ಮ, ನೀನು ಇಂಟರ್ವ್ಯೂದಂತ ಹೋದ ಕೆಲಸ ಏನಾಯ್ತು? ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿದ್ದೇನೆ.
ಆದರೆ ಯಾವ ತಾಲೂಕು ಯಾವ ಊರಿಗೆ ಹಾಕುತ್ತಾರೆಂದು ಇನ್ನೂ ತಿಳಿದಿಲ್ಲ. ಯಾವ ತಾಲೂಕಿಗಾದರೂ ಹಾಕಲಿ, ಯಾವ ಊರಿಗಾದರೂ ಹಾಕಲಿ, ಒಟ್ಟಿನಲ್ಲಿ ನಮ್ಮೆಲ್ಲರ ಆಸೆಯಂತೆ ನೀನೊಬ್ಬ ಆದರ್ಶ ಶಿಕ್ಷಕನಾಗಿ ಬಂದಿರೋಲ್ಲ, ಅದೇ ನಮಗೆ ತುಂಬಾ ಸಂತೋಷದ ವಿಷಯ. ತಮ್ಮ ಸಂಪತ್, ನೀನು ಶಿಕ್ಷಕನಾಗಿದ್ದಕ್ಕೂ ನಾಲ್ಕಾರು ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅವರ ಬಾಳೆ ಏಳಿಗೆಯಾದರೆ ಅದೇ ನನ್ನ ಮನತನಕ್ಕೆ ಗೌರವ. ನೀನು ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕ. ಆಯ್ತಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮನೆಯ ಗೌರವದ ಗೋಪುರದ ಬಂಗಾರದ ಕೆಲಸ ನಾನು ಮಾಡುವೆ. ಈಗಲಾದರೂ ನಿಮಗೆ ಸಂತೋಷವೇ? ಸಂತೋಷವಾಯಿತು ಸಹೋದರ, ನಮಗೆ ತುಂಬಾ ಸಂತೋಷವಾಯಿತು. ಇದೇ ಆನಂದದ ಆಗರದಲ್ಲಿ ನನ್ನ ತಂದೆ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರೋಣ, ನಡೆಯಿರಿ. ಹಾ ಇರ್ಲಪ್ಪ, ದೇವರ ಪ್ರಸಾದ ತೆಗೆದುಕೊಳ್ಳೋಕೆ ಆಮೇಲೆ ಹೋದ್ರೆ ಆಯ್ತು. ಒಳಗಡೆ ಅಡುಗೆ ಸಿದ್ಧವಾಗಿದೆ. ನೀವು ಅಣ್ಣ ತಗೊಂಡ್ರೆಲ್ಲ ಮೊದಲು ಊಟ ಮಾಡಿ ಆಮೇಲೆ ಹೋಗೋಣ. ಏನಂತೀರಾ? ಅನ್ನ ಮಾಡೋಣ, ಹೋಗೋಣ, ಇಲ್ಲೇ ಹೋಗೋಣ. ಹಾಡಬೇಡ, ಹಾಡೋಣ. ನಮ್ಮ ಮನೆಯಲ್ಲಿ ಬಿರುವಂದಿರುವ ಚೈತ್ರವೇ ಕಲ್ಪಿಂಗಳ ಪ್ರೀತಿ ಕರಕಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ಬಿರುವಂದಿರುವ ಚೈತ್ರವೇ ಕಲ್ಪಿಂಗಳ ಪ್ರೀತಿ ಕರಕಲು ಸಾಧ್ಯವೇ. ಹೆಚ್ಚಿನ ಸರಿದೋಳಿದೆ ಪ್ರೀತಿ ಪರಮಾಣ, ಪ್ರೀತಿ ಯಜಮಾನ. ಪ್ರೀತಿ ಕರಕಲು ಸಾಧ್ಯವೇ. ಜೀವನ ಸಂಜೀವನಿ ನಾಶಿಯ ಶುಭಾಶಯ. ಲಾ 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 ಹಲೋ